ಸಚಿವ ಈಶ್ವರಪ್ಪ ಮತ್ತು ಸಿಎಂ ಬಿಎಸ್ವೈ ನಡುವಿನ ಜಟಾಪಟಿ ವಿಚಾರದ ಬಗ್ಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ಹಾಸನದಲ್ಲಿ ನಡೆದಂತ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು, ಯಡಿಯೂರಪ್ಪ ಮತ್ತು ಅವರ ಮಗ ಸರ್ವಾಧಿಕಾರಿಯಾಗಿ ಬಿಹೇವ್ ಮಾಡ್ತಿದ್ದಾರೆ. ಈಶ್ವರಪ್ಪ ಕೂಡ ಸೀನಿಯರ್ ರಾಜಕಾರಣಿ, ಆದ್ರೆ ಅಪ್ಪ ಮಗ ಸೇರಿ ಅವ್ರದ್ದೇನೂ ನಡೆಯದಂತೆ ಮಾಡ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಅಲ್ಲದೆ ಈಶ್ವರಪ್ಪ ಹಾಗೂ ಟಾಂಗ್ ಕೊಟ್ಟ ಸಿದ್ದು, ನಾನೇನಾದ್ರೂ ಇದ್ರೆ ಒಂದು ಕ್ಷಣ ಮಂತ್ರಿಯಾಗಿ ಮುಂದುವರಿತಾ ಇರಲಿಲ್ಲ, ಮಾನ ಮರ್ಯಾದೆ ಬಿಟ್ಟು ಮಂತ್ರಿಗಿರಿ ಮಾಡೋಕ್ಕಾಗತ್ತಾ, ನೀವೇ ಹೇಳಿ ಅಂತ ಕಾರ್ಯಕರ್ತರ ಸಭೆಯಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಸ್ವಾಭಿಮಾನ ಬಹಳ ಮುಖ್ಯ. ನನ್ನ 40 ವರ್ಷ ರಾಜಕೀಯದಲ್ಲಿ ಸಲಾಂ ಹೊಡೆದು ರಾಜಕೀಯ ಮಾಡಿಲ್ಲ, ಮುಂದೇನೂ ಮಾಡೋದಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಯಡಿಯೂರಪ್ಪ ಬಗ್ಗೆ ಏಕವಚನದಲ್ಲಿ ಮಾತನಾಡಿದ ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಚಿವ ಭೈರತಿ ಬಸವರಾಜ್ ಕಿಡಿಕಾರಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಅವರು, ಮೈಸೂರಲ್ಲಿ ಯಡಿಯೂರಪ್ಪ ವಿರುದ್ಧ ಮಾಜಿ ಸಿಎಂ ಸಿದ್ದರಾಮಯ್ಯ ಹಗುರವಾಗಿ ಮಾತನಾಡಿದ್ದಾರೆ. ನಾನು ಸಿದ್ದರಾಮಯ್ಯ 7 ಕೆಜಿ ಅಕ್ಕಿ ಕೊಡ್ತಾ ಇದ್ದೆ, ಯಡಿಯೂರಪ್ಪ ಅವ್ರ ಮನೆಯಿಂದ ಕೊಡ್ತಾರ ಅನ್ನುವ ಮಾತುಗಳನ್ನು ಆಡಿದ್ದಾರೆ. ಸಿದ್ದರಾಮಯ್ಯ ಕೂಡ 5 ಕೆಜಿ ಅಕ್ಕಿ ಕೊಡೋಕ್ ಮುಂದಾಗಿದ್ರು, ನಮ್ಮ ಒತ್ತಡಕ್ಕೆ ಮಣಿದು 7 ಕೆಜಿ ಕೊಡೋಕ್ ಮುಂದಾದ್ರು. 2 ಕೆಜಿ ಅಕ್ಕಿ ಕಮ್ಮಿ ಕೊಟ್ರೆ ಏನಾಗುತ್ತೆ? ವಿರೋಧ ಪಕ್ಷವಾಗಿ ಸಲಹೆ ಸೂಚನೆ ಕೊಡ್ಲಿ, ಅದನ್ ಬಿಟ್ಟು ಈ ರೀತಿ ಮಾತನಾಡೋದು ಶೋಭೆ ತರೋದಿಲ್ಲ ಅಂತ ಭೈರತಿ ಬಸವರಾಜ್ ಹೇಳಿದ್ದಾರೆ. ಶಾಸಕ ಯತ್ನಾಳ್ರನ್ನ ಸಚಿವ ಮುರುಗೇಶ್ ನಿರಾಣಿ ನಾಲಾಯಕ್ ಅಂತ ಕರೆದಿರೋದ್ರ ಬಗ್ಗೆ ಮಾಜಿ ಶಾಸಕ ವಿಜಯಾನಂದ ಕಾಶಪ್ಪನವರ್ ಪ್ರತಿಕ್ರಿಯಿಸಿದ್ದಾರೆ. ಮಾತಿನ ಮೂಲಕ ನಿರಾಣಿಗೆ ತಿರುಗೇಟು ಕೊಟ್ಟಿರೋ ಕಾಶಪ್ಪನವರ್, ನಿರಾಣಿ ಅವರೇ ದೊಡ್ಡ ನಾಲಾಯಕ್, ಅವರಿಗೆ ಅಧಿಕಾರದ ಹುಚ್ಚು ಹಿಡಿದಿದೆ, ಅವರಿಗೆ ಅಧಿಕಾರದ ವ್ಯಾಮೋಹ ಹೆಚ್ಚು, ಹೀಗಾಗಿ ಮಾಧ್ಯಮಗಳ ಮುಂದೆ ಕೀಳಾಗಿ ಮಾತನಾಡ್ತಾರೆ. ಈಗಾಗಲೇ 2A ಮೀಸಲಾತಿ ಬಗ್ಗೆ ಸದನದಲ್ಲಿ ಸಿಎಂ ಭರವಸೆ ಕೊಟ್ಟಿದ್ದಾರೆ. ಇವರು ಯಾಕೆ ಮಾತನಾಡ್ತಾರೆ? ಸರ್ಕಾರದಲ್ಲಿ ಮಂತ್ರಿ ದೊಡ್ಡವರ, ಮುಖ್ಯಮಂತ್ರಿ ದೊಡ್ಡವರ ಅಂತ ವಿಜಯಾನಂದ ಕಾಶಪ್ಪನವರ್ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಇವರು ಯಾಕೆ ಹೀಯಾಳಿಸುವಂತ ಮಾತುಗಳನ್ನು ನಡೆಸಿದ್ದಾರೆ? ಬಸನಗೌಡ ಪಾಟೀಲ್ ಯತ್ನಾಳ್ ಸಮಾಜದ ಪರ ನಿಂತಿದ್ದಾರೆ, ಅದಕ್ಕೆ ನಿರಾಣಿ ಹೀಗೆಲ್ಲ ಮಾತನಾಡ್ತಿದ್ದಾರೆ. ಸರ್ಕಾರ 6 ತಿಂಗಳಲ್ಲಿ ಮೀಸಲಾತಿ ಘೋಷಣೆ ಮಾಡದೇ ಇದ್ರೆ ನಿರಾಣಿ ಮನೆ ಮುಂದೆ ಧರಣಿ ಸತ್ಯಾಗ್ರಹ ಮಾಡ್ತೀವಿ ಅಂತ ಮುರುಗೇಶ್ ನಿರಾಣಿಗೆ ವಿಜಯಾನಂದ ಕಾಶಪ್ಪನವರ್ ಎಚ್ಚರಿಕೆ ನೀಡಿದ್ದಾರೆ. ಅನುದಾನ ವಿಚಾರದ ಬಗ್ಗೆ ಸಚಿವ ಈಶ್ವರಪ್ಪ ಸಿಎಂ ವಿರುದ್ಧ ತಿರುಗಿ ಬಿದ್ದಿರೋ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಈ ಬಗ್ಗೆ ಸಚಿವ ಶಿವರಾಮ್ ಹೆಬ್ಬಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಶಿರಸಿಯಲ್ಲಿ ಮಾತನಾಡಿದ ಅವರು, ಈಶ್ವರಪ್ಪ ಕೊಟ್ಟಿದ್ದು ದುರದೃಷ್ಟಕರ ಹೇಳಿಕೆ. ದೊಡ್ಡವ್ರ ಬಗ್ಗೆ ನಾವೇನು ಹೆಚ್ಚಿಗೆ ಮಾತನಾಡೋಕ್ಕಾಗಲ್ಲ. ಮುಖ್ಯಮಂತ್ರಿಗಳನ್ನ ಪ್ರಶ್ನೆ ಮಾಡೋದು ಕಾನೂನುಬದ್ಧವಾಗಿ ಸರಿಯಾದ ಕ್ರಮ ಅಲ್ಲ. ಸಿಎಂಗೆ ಯಾವುದೇ ಇಲಾಖೆ ಮೇಲಾದರೂ ಹಸ್ತಕ್ಷೇಪ ಮಾಡೋ ಅಧಿಕಾರ ಇದೆ. ಯಡಿಯೂರಪ್ಪ ಹೊಸದಾಗಿ ಮುಖ್ಯಮಂತ್ರಿ ಆದವರಲ್ಲ, ಅವರಿಗೆ ಅನುಭವ ಇದೆ ಅಂತ ಸಚಿವ ಶಿವರಾಮ್ ಹೆಬ್ಬಾರ್ ಹೇಳಿದ್ದಾರೆ. ಅನುದಾನದ ವಿಚಾರವಾಗಿ ಸಿಎಂ ಬಿಎಸ್ವೈ ಬದಲು ಬಿಎಸ್ವೈ ಪುತ್ರ ವಿಜಯೇಂದ್ರಗೆ ಅಭಿನಂದನೆ ಸಲ್ಲಿಸಿದ್ದಕ್ಕೆ ಅಮರೇಶ್ ಕರಡಿ ವಿರುದ್ಧ ಶಾಸಕ ಯತ್ನಾಳ್ ಕಿಡಿಕಾರಿದ್ದಾರೆ. ಕೊಪ್ಪಳದ ಕುಷ್ಟಗಿ ರಸ್ತೆಯಲ್ಲಿ ನ್ಯಾಯಾಲಯ ಸಂಕೀರ್ಣ ಕಟ್ಟಡಕ್ಕೆ ಸರ್ಕಾರದಿಂದ 1.85 ಕೋಟಿ ರೂಪಾಯಿ ಅನುದಾನ ಕೊಡಲಾಗಿದೆ. ಇದೇ ವಿಚಾರವಾಗಿ ಸಂಸದ ಕರಡಿ ಸಂಗಣ್ಣ ಪುತ್ರ ಮತ್ತು ಬಿಜೆಪಿ ಮುಖಂಡ ಅಮರೇಶ್ ಕರಡಿ ಸಿಎಂ ಬದಲು ಸಿಎಂ ಪುತ್ರ ವಿಜಯೇಂದ್ರಗೆ ಅಭಿನಂದನೆ ಸಲ್ಲಿಸಿದ್ರು. ಸದ್ಯ ಅಮರೇಶ್ ಕರಡಿಯ ಈ ನಡೆ ವಿರುದ್ಧ ಯತ್ನಾಳ್ ಗುಡುಗಿದ್ದಾರೆ. ಅನುದಾನ ಪಡೆದವರು ಸಿಎಂಗೆ ಅಭಿನಂದನೆ ಸಲ್ಲಿಸೋದು ಬಿಟ್ಟು ವಿಜೇಂದ್ರಗೆ ಸಲ್ಲಿಸಿದ್ದಾರೆ. ಮುಖ್ಯಮಂತ್ರಿ ವಿಜೇಂದ್ರನ ಯಡಿಯೂರಪ್ಪ ಅವರ ಅಂತ ವಾಗ್ದಾಳಿ ಮಾಡಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇರೋ ಹಿನ್ನೆಲೆ ಬೆಂಗಳೂರು ಪಶ್ಚಿಮ ವಿಭಾಗದ ಪೊಲೀಸರು ಸಾರ್ವಜನಿಕರಿಗೆ ಅರಿವು ಮೂಡಿಸೋ ಕೆಲಸ ಮಾಡ್ತಿದ್ದಾರೆ. 3 ಎಸಿಪಿಗಳ ನೇತೃತ್ವದಲ್ಲಿ ಅರಿವು ಮೂಡಿಸೋ ಕೆಲಸ ನಡೀತಾ ಇದ್ದು, ಮಾಸ್ಕ್ ಧಾರಣೆ ಮಾಡದವರಿಗೆ ದಂಡ ವಿಧಿಸಲಾಗ್ತಾ ಇದೆ. ಈ ಬಗ್ಗೆ ಪಶ್ಚಿಮ ವಿಭಾಗದ ಡಿಸಿಪಿ ಡಾಕ್ಟರ್ ಸಂಜೀವ್ ಎಂ ಪಾಟೀಲ್ ಮಾತನಾಡಿ, ಸರ್ಕಾರದ ಆದೇಶ ಬಂದಾಗಿನಿಂದ ದಂಡ ವಿಧಿಸ್ತಾ ಇದ್ದೀವಿ. ಪ್ರತಿದಿನ ಸರಾಸರಿ 2.25 ಲಕ್ಷ ರೂಪಾಯಿ ದಂಡ ವಸೂಲಿಯಾಗ್ತಾ ಇದೆ. ಪಶ್ಚಿಮ ವಿಭಾಗ 1ರಲ್ಲೇ 1,35,884 ಪ್ರಕರಣ ದಾಖಲಿಸಿಕೊಂಡು 3,30,00,000 ರೂಪಾಯಿ ದಂಡ ವಸೂಲಿ ಮಾಡಲಾಗಿದೆ ಅಂತ ಮಾಹಿತಿ ನೀಡಿದ್ದಾರೆ. ಸಾರ್ವಜನಿಕ ಸ್ಥಳಗಳಿಗೆ ಬಂದಾಗ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಿ ಅಂತ ಮನವಿ ಕೂಡ ಮಾಡಿದ್ದಾರೆ. ಕೋವಿಡ್ 2ನೇ ಅಲೆ ಹೆಚ್ಚಾದ ಹಿನ್ನೆಲೆ ಬೆಂಗಳೂರು ಪಶ್ಚಿಮ ವಿಭಾಗದ ಪೊಲೀಸರು ರೂಟ್ ಮಾರ್ಚ್ ನಡೆಸಿದ್ದಾರೆ. ಕೋವಿಡ್ ನಿಯಮ ಪಾಲನೆ ಮಾಡುವಂತೆ ರೂಟ್ ಮಾರ್ಚ್ ಮಾಡಿದ ಪೊಲೀಸರು ಪ್ರತಿಯೊಂದು ರಸ್ತೆಗೂ ಭೇಟಿ ಕೊಟ್ಟು ಜನರಿಗೆ ಅರಿವನ್ನು ಮೂಡಿಸಿದ್ದಾರೆ. ಅದೇ ವೇಳೆ ರಸ್ತೆ ಅಕ್ಕಪಕ್ಕದ ಅಂಗಡಿ ಮುಂಗಟ್ಟುಗಳಿಗೂ ತೆರಳಿ ಮಾಲೀಕರು ಮತ್ತು ಗ್ರಾಹಕರಲ್ಲಿ ಜಾಗೃತಿ ಮೂಡಿಸಿದ್ದಾರೆ. ಇವುಗಳ ಜೊತೆ ವಾಹನಕ್ಕೆ ಸ್ಪೀಕರ್ ಅಳವಡಿಸಿ ಸ್ಪೀಕರ್ ಮೂಲಕ ಪೊಲೀಸರು ಜಾಗೃತಿ ಅಭಿಯಾನ ನಡೆಸಿದ್ದಾರೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕೋವಿಡ್ ನಿಯಂತ್ರಣ, ಮಳೆಗಾಲಕ್ಕೆ ಮಾಡಿಕೊಳ್ಳಬೇಕಾದ ತಯಾರಿ, ಆಸ್ತಿ ತೆರಿಗೆ ಸಂಗ್ರಹ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಆಡಳಿತಗಾರ ರಾಕೇಶ್ ಸಿಂಗ್ ನೇತೃತ್ವದಲ್ಲಿ ನಿನ್ನೆ ಪರಿಶೀಲನಾ ಸಭೆ ನಡೆಯಿತು. ಈ ಸಂದರ್ಭ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ, ವಿಶೇಷ ಆಯುಕ್ತರಾದ ರಾಜೇಂದ್ರ ಚೋಳನ್,
ಮನೋಜ್ ಜೈನ್ ಸೇರಿದಂತೆ ಹಲವು ಅಧಿಕಾರಿಗಳು ಭಾಗಿಯಾದರು. ಈ ತಿಂಗಳಲ್ಲಿ ಮಳೆಗಾಲ ಪ್ರಾರಂಭ ಆಗುವ ಹಿನ್ನೆಲೆ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಳ್ಳುವ ಬಗ್ಗೆ ಚರ್ಚೆಯನ್ನು ನಡೆಸಲಾಗಿದೆ. ಆಸ್ತಿ ತೆರಿಗೆ ಸಮರ್ಪಕ ಸಂಗ್ರಹಣೆ, ಜನರ ದೂರುಗಳಿಗೆ ಸರಿಯಾಗಿ ಸ್ಪಂದಿಸಿ ಬೇಗ ಸಮಸ್ಯೆ ಬಗೆಹರಿಸುವಿಕೆ, ಕಾಮಗಾರಿಗಳ ಶೀಘ್ರ ಮುಗಿಸುವಿಕೆ ಹಾಗೆ ರಸ್ತೆ ಬದಿ ಚರಂಡಿ ಮೋರಿಗಳಿಂದ ತೆಗೆದಿರೋ ಶಿಲ್ಟ್ ಕೂಡಲೇ ತೆರವು ಮಾಡೋದ್ರ ಬಗ್ಗೆ ಹೆಚ್ಚಿನ ಗಮನ ವಹಿಸುವಂತೆ ಆಡಳಿತಗಾರರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬಿಬಿಎಂಪಿ ವ್ಯಾಪ್ತಿಯ ರಾಜಾಜಿನಗರ 3ನೇ ಬ್ಲಾಕ್ನಲ್ಲಿರುವ ಕ್ಯೂ ಸ್ಪೈಡರ್ ಸಾಫ್ಟ್ವೇರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ಕೊರೋನಾ ರೂಲ್ಸ್ ಬ್ರೇಕ್ ಮಾಡಿ ಶೈಕ್ಷಣಿಕ ತರಗತಿ ನಡೆಸುತ್ತಿದ್ದಾರೆ ಅಂತ ಇನ್ಸ್ಟಿಟ್ಯೂಟ್ ಅನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಅಂತ ಆರೋಪ ಮಾಡಲಾಗಿದೆ. ಈ ಹಿನ್ನೆಲೆ ಆರೋಗ್ಯ ವೈದ್ಯಾಧಿಕಾರಿ ಡಾಕ್ಟರ್ ಮಂಜುಳಾ ನೇತೃತ್ವದ ತಂಡ ಸ್ಥಳಕ್ಕೆ ಭೇಟಿ ಕೊಟ್ಟು ತಪಾಸಣೆ ನಡೆಸಿತು. ಈ ಸಂದರ್ಭ ಕ್ಯೂ ಸ್ಪೈಡರ್ ಇನ್ಸ್ಟಿಟ್ಯೂಟ್ನಲ್ಲಿ ಕೊರೋನಾ ನಿಯಮ ಮೀರಿ ಮಾಸ್ಕ್ ಹಾಕದೆ, ಸಾಮಾಜಿಕ ಅಂತರ ಇಲ್ಲದೆ ಕ್ಲಾಸ್ ನಡೆಸ್ತಾ ಇರುವುದು ಕಂಡುಬಂದಿದೆ. ಮಾಸ್ಕ್ ಧರಿಸದ 3 ವಿದ್ಯಾರ್ಥಿಗಳಿಗೆ ಅಧಿಕಾರಿಗಳು ₹700 ದಂಡ ಹಾಕಿದ್ದಾರೆ. ಕೊರೋನಾ ನಿಯಮ ಪಾಲನೆ ಮಾಡದ ಹಿನ್ನೆಲೆ ಸಂಸ್ಥೆಗೆ ನೋಟಿಸ್ ಕೊಡಲಾಗಿದೆ. ಸರ್ಕಾರದ ಮುಂದಿನ ಆದೇಶದ ತನಕ ಕ್ಯೂ ಸ್ಪೈಡರ್ ಆಡಳಿತ ಮಂಡಳಿಗಳಿಗೆ ಎಚ್ಚರಿಕೆ ನೀಡಲಾಗಿದೆ. ಲಂಚಕ್ಕೆ ಬೇಡಿಕೆ ಇಟ್ಟು ಹೆರಿಗೆ ಶಸ್ತ್ರಕ್ರಿಯೆಗೆ ಒಳಗಾಗಿದ್ದ ಮಹಿಳೆಯನ್ನ ಡಿಸ್ಚಾರ್ಜ್ ಮಾಡೋಕೆ ವಿನಾಕಾರಣ ವಿಳಂಬ ಮಾಡ್ತಾ ಇದ್ದ ಬೈಲಹೊಂಗಲ ಸರ್ಕಾರಿ ಆಸ್ಪತ್ರೆಯ ಸರ್ಜನ್ ಎಸಿಬಿ ಬಲೆಗೆ ಬಿದ್ದಿದ್ದಾರೆ. ಎಸಿಬಿ ಅಧಿಕಾರಿಗಳು ಲಂಚದ ಸಮೇತ ವೈದ್ಯನನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ವಶಕ್ಕೆ ಪಡೆದಿದ್ದಾರೆ. ಡಾಕ್ಟರ್ ವೀರೇಂದ್ರ ಕುಚಬಾಳ ಎಸಿಬಿ ಬಲೆಗೆ ಬಿದ್ದಂತಹ ವೈದ್ಯ. ಹೆರಿಗೆ ಶಸ್ತ್ರಕ್ರಿಯೆಗೆ ಒಳಗಾಗಿದ್ದ ಮಹಿಳೆ ಓರ್ವಳನ್ನ ಕಿತ್ತೂರು ಆಸ್ಪತ್ರೆಯಿಂದ ಬೈಲಹೊಂಗಲ ಸರ್ಕಾರಿ ಆಸ್ಪತ್ರೆಯ ಹೆರಿಗೆ ವಾರ್ಡ್ಗೆ ಶಿಫ್ಟ್ ಮಾಡಲಾಯಿತು. ಮಹಿಳೆಯನ್ನ ಡಿಸ್ಚಾರ್ಜ್ ಮಾಡೋಕೆ ಡಾಕ್ಟರ್ ವೀರೇಂದ್ರ ಕುಚಬಾಳ ₹7,000 ಬೇಡಿಕೆ ಇಟ್ಟಿದ್ರು ಎನ್ನಲಾಗಿದೆ. ಲಂಚ ಕೊಡೋಕೆ ವಿಳಂಬ ಆಗ್ತಿದ್ದ ಕಾರಣಕ್ಕೆ ಮಹಿಳೆಯನ್ನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿರಲಿಲ್ಲ. ವೈದ್ಯನ ವರ್ತನೆಯಿಂದ ರೋಸಿ ಹೋದ ಮಹಿಳೆಯ ಪತಿ ಎಸಿಬಿಗೆ ದೂರು ಕೊಟ್ಟರು. ನಂತರ ಕಾರ್ಯಾಚರಣೆ ಮಾಡಿದ ಅಧಿಕಾರಿಗಳು ಡಾಕ್ಟರ್ ವೀರೇಂದ್ರ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ರಸ್ತೆ ಅಪಘಾತ ವೀಕ್ಷಿಸ್ತಾ ಇದ್ದವರಿಗೆ ಟಿಪ್ಪರ್ ಗುದ್ದಿದ ಪರಿಣಾಮ 2 ಸಾವನ್ನಪ್ಪಿರೋ ಘಟನೆ ದಾವಣಗೆರೆಯ ಚನ್ನಗಿರಿ ತಾಲೂಕಿನ ಗುಲ್ಲಳ್ಳಿಯಲ್ಲಿ ನಡೆದಿದೆ. 40 ವರ್ಷದ ಸಿದ್ದಿಕ್, 32 ವರ್ಷದ ಕಿರಣ್ ಮೃತ ದುರ್ದೈವಿಗಳು. ಕಾರು ಮತ್ತು ಬೈಕ್ ಮುಖಾಮುಖಿ ಅಪಘಾತ ಆಗಿತ್ತು. ಗಾಯಾಳುಗಳನ್ನ ಆಂಬ್ಯುಲೆನ್ಸ್ಗೆ ಸಾಗಿಸೋದನ್ನ ಜನ ರಸ್ತೆ ಪಕ್ಕ ನಿಂತು ನೋಡ್ತಾ ಇದ್ರು. ಈ ಸಂದರ್ಭ ವೇಗವಾಗಿ ಬಂದ ಟಿಪ್ಪರ್ ಒಂದು ನೋಡ್ತಾ ಇದ್ದವರನ್ನೇ ಗುದ್ದಿದೆ. ಪರಿಣಾಮ 2 ಸ್ಥಳದಲ್ಲೇ ಸಾವನ್ನಪ್ಪಿದ್ದು 3 ಗಂಭೀರ ಗಾಯಗಳಾಗ್ತಾ ಇದೆ. ಅಪಘಾತ ಆಗ್ತಿದ್ದಂತೆಯೇ ಟಿಪ್ಪರ್ ಚಾಲಕ ವಾಹನ ಬಿಟ್ಟು ಪರಾರಿಯಾಗಿದ್ದಾನೆ. ಈ ಸಂಬಂಧ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬರದ ನಾಡು ಕೊಪ್ಪಳದಲ್ಲಿ ಪೊಲೀಸರು ಕೇವಲ ಕಾನೂನು ಸುವ್ಯವಸ್ಥೆ ಕಾಪಾಡೋದಷ್ಟೇ ಅಲ್ಲ, ಸಮಾಜ ನಿರ್ಮಾಣ ಕಾರ್ಯದಲ್ಲೂ ತೊಡಗಿದ್ದಾರೆ. ಕೊಪ್ಪಳ ನಗರದ ಪೊಲೀಸ್ ಅಧಿಕಾರಿಗಳು ಮದ್ಯಮುಕ್ತ ಗ್ರಾಮ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸಿಪಿಐ ವಿಶ್ವನಾಥ ಹಿರೇಗೌಡರ್ ಮತ್ತು ಮುನಿರಾಬಾದ್ ಪಿಎಸ್ಐ ಸುಪ್ರೀತ್ ಗೌಡ ಪಾಟೀಲ್ ತಮ್ಮ ವ್ಯಾಪ್ತಿಯ ಗ್ರಾಮಗಳಲ್ಲಿ ಜನರನ್ನ ಪರಿವರ್ತನೆ ಮಾಡುತ್ತಿದ್ದಾರೆ. ಗ್ರಾಮಗಳಿಗೆ ತೆರಳಿ ಮದ್ಯದಿಂದ ಆಗುವ ಅಪಾಯಕಾರಿ ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದಾರೆ. ಮೊದಲ ಹಂತವಾಗಿ ಕೊಪ್ಪಳ ತಾಲೂಕಿನ ಬಸಾಪುರ ಗ್ರಾಮವನ್ನು ಈಗಾಗಲೇ ಸಂಪೂರ್ಣ ಮದ್ಯ ಮುಕ್ತ ಗ್ರಾಮವನ್ನಾಗಿಸಲಾಗಿದೆ. ಗ್ರಾಮದ ಮುಖಂಡ ಮತ್ತು ಯುವ ಜನರನ್ನ ಒಗ್ಗೂಡಿಸಿ ಮನವರಿಕೆ ಮಾಡುವ ಈ ಪರಿವರ್ತನೆಯ ಹಾದಿಗೆ ಮುಂದಾಗಿದ್ದಾರೆ. ಪೊಲೀಸ್ ಅಧಿಕಾರಿಗಳ ಸಮಾಜಮುಖಿ ಕೆಲಸಕ್ಕೆ ಜಿಲ್ಲೆಯಲ್ಲಿ ಅಪಾರ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. ಉಡುಪಿ ಜಿಲ್ಲೆಯ ಶಕ್ತಿಪೀಠ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರದಲ್ಲಿ 10 ದಿನಗಳ ಕಾಲ ರಥೋತ್ಸವ ನಡೀತಾ ಇದೆ. ಬೈಂದೂರು ತಾಲೂಕಿನ ಕೊಲ್ಲೂರು ಶ್ರೀ ಮೂಕಾಂಬಿಕಾ ಸನ್ನಿಧಾನ ದೇಶದ ಅತ್ಯಂತ ಪ್ರಸಿದ್ಧ ಶಕ್ತಿ ಕೇಂದ್ರಗಳಲ್ಲಿ ಒಂದು. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೇರಳದ ಭಕ್ತ ಅಭಿಮಾನಿಗಳು ಕೊಲ್ಲೂರಿಗೆ ಭೇಟಿ ಕೊಡೋದು ವಿಶೇಷ. ಕಳೆದ ಬಾರಿ ಲಾಕ್ಡೌನ್ ಹಿನ್ನೆಲೆ ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಅರ್ಚಕ ವರ್ಗಕ್ಕೆ ಮಾತ್ರ ಸೀಮಿತವಾಗಿ ರಥೋತ್ಸವ ನೆರವೇರಿಸಲಾಗಿತ್ತು. ಈ ಬಾರಿ ಟಫ್ ರೂಲ್ಸ್ ಇದ್ರೂ ಕೂಡ ಯಾವುದೇ ಅಡ್ಡಿ ಆತಂಕಕ್ಕೆ ಒಳಗಾಗದೆ ಭಕ್ತರು ದೇವಿಯ ಉತ್ಸವದಲ್ಲಿ ಭಾಗಿಯಾಗ್ತಿದ್ದಾರೆ. ನಿನ್ನೆಯಷ್ಟೇ ರಾಜ್ಯದ 8 ಜಿಲ್ಲೆಗಳಲ್ಲಿ ಹೆಚ್ಚಾಗ್ತಾ ಇರೋ ಕೊರೋನಾ ಗಮನದಲ್ಲಿಟ್ಟು ವಿಶೇಷ ನಿಯಮ ನಿಬಂಧನೆ ಹೇರಲಾಗಿತ್ತು. ಎಲ್ಲದರ ಮಧ್ಯೆ ಕೊರೋನಾ ಜಾಗೃತಿಯಿಂದ ಕೊಲ್ಲೂರು ಉತ್ಸವ ಯಶಸ್ವಿಯಾಗಿ ನಡೀತಾ ಇದೆ. ಶಾಸಕ ಸುಕುಮಾರ ಶೆಟ್ಟಿ ಉಪಸ್ಥಿತಿಯಲ್ಲಿ ಉತ್ಸವ ನೆರವೇರಿದೆ. ಕೊನೆಗೂ ಅಭಿಮಾನಿಗಳ ಆಕ್ರೋಶ. ನಟ ಪುನೀತ್ ರಾಜ್ಕುಮಾರ್ ಮನವಿಗೆ ಮಣಿದು ಸಿಎಂ ಯಡಿಯೂರಪ್ಪ ಸಿಹಿ ಸುದ್ದಿಯೊಂದನ್ನು ಕೊಟ್ಟಿದ್ದಾರೆ. ಏಪ್ರಿಲ್ 7ರ ತನಕ ಥಿಯೇಟರ್ನಲ್ಲಿ %100 ಸೀಟು ಭರ್ತಿಗೆ ಅವಕಾಶ ಕಲ್ಪಿಸಿ ಆದೇಶ ಹೊರಡಿಸಿದ್ದಾರೆ. ನಿನ್ನೆಯಷ್ಟೇ ಹೊರಡಿಸಿದ್ದ ಕೋವಿಡ್-19 ಹೊಸ ಮಾರ್ಗಸೂಚಿಯಲ್ಲಿ ಚಿತ್ರಮಂದಿರದಲ್ಲಿ %50% ಸೀಟ್ ಭರ್ತಿಗೆ ಅವಕಾಶ ಕಲ್ಪಿಸಲಾಗಿತ್ತು. ಇದರಿಂದ ಮೊನ್ನೆ ರಿಲೀಸ್ ಆಗಿದ್ದಂತಹ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಯುವರತ್ನ ಸಿನಿಮಾ ಮೇಲೆ ದೊಡ್ಡ ಹೊಡೆತ ಬಿದ್ದಿತ್ತು. ನಟ ಪುನೀತ್ ರಾಜ್ಕುಮಾರ್ ಕೂಡ ಇದಕ್ಕೆ ಬೇಸರ ವ್ಯಕ್ತಪಡಿಸಿ ಥಿಯೇಟರ್ನಲ್ಲಿ 100% ಆಕ್ಯುಪೆನ್ಸಿಗೆ ಕೆಲ ಗಂಟೆಗಳ ಹಿಂದೆಯಷ್ಟೇ ಸಿಎಂ ಯಡಿಯೂರಪ್ಪ ಅವರನ್ನ ಭೇಟಿಯಾಗಿ ಮನವಿ ಮಾಡಿದ್ರು. ಅದಾದ ಬಳಿಕ ಯುವರತ್ನ ಚಿತ್ರತಂಡದ ಮನವಿಗೆ ಸ್ಪಂದಿಸಿ ಸಿಎಂ ಆದೇಶ ಹೊರಡಿಸಿದ್ದಾರೆ. ಏಪ್ರಿಲ್ 7ರ ನಂತರ %50% ಆಕ್ಯುಪೆನ್ಸಿ ನೀಡಿದ್ದಾರೆ. ಈ ಹಿನ್ನೆಲೆ ನಟ ಪುನೀತ್ ರಾಜ್ಕುಮಾರ್ ಸಿಎಂ ಯಡಿಯೂರಪ್ಪ ಮತ್ತು ಫಿಲ್ಮ್ ಚೇಂಬರ್ ಅಭಿಮಾನಿಗಳಿಗೆ ಕರ್ನಾಟಕದ ಜನತೆಗೆ ಧನ್ಯವಾದ ತಿಳಿಸಿದ್ದಾರೆ.
ಪಶ್ಚಿಮ ಬಂಗಾಳದಲ್ಲಿ ದೀದಿ ಮೋದಿ ಹಗ್ಗ ಜಗ್ಗಾಟ ಮುಂದುವರೆದಿದೆ. ಬಂಗಾಳದ ಸೋನಾರ್ಪುರದಲ್ಲಿ ನಡೆದ ಪ್ರಚಾರದ ಸಂದರ್ಭ ದೀದಿ ವಿರುದ್ಧ ಪ್ರಧಾನಿ ಮೋದಿ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಪದೇ ಪದೇ ಬಿಜೆಪಿ ಅವರು ಹೊರಗಿನವರು ಅಂತ ಹೇಳೋ ಮಮತಾ ಬ್ಯಾನರ್ಜಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಮೇ 2ರಂದು ಬಿಜೆಪಿ ಬಹುಮತ ಪಡೆದು ಗೆದ್ದು ಬೀಗಲಿದ್ದು ಈ ಮಣ್ಣಿನ ಮಗ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಲಿದ್ದಾರೆ. ಯಾವುದೇ ಭಾರತೀಯ ಹೊರಗಿನವರಲ್ಲ ಅಂತ ದೀದಿಗೆ ಮೋದಿ ತಿರುಗೇಟನ್ನ ನೀಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಈಗಾಗಲೇ 2 ಹಂತದ ವಿಧಾನಸಭಾ ಚುನಾವಣೆಯಾಗಿದೆ. ಇನ್ನು 6 ಹಂತದ ಮತದಾನ ನಡೆಯೋದು ಬಾಕಿ ಇದೆ. ಸದ್ಯ ತೃಣಮೂಲ ಕಾಂಗ್ರೆಸ್ ಅಭ್ಯರ್ಥಿ ಅಬ್ದುಲ್ ರೆಹಮಾನ್ಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಬಿರ್ಭೂಮ್ ಜಿಲ್ಲೆಯ ಮುರೊಯ್ ವಿಧಾನಸಭಾ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ಅಬ್ದುಲ್ ರೆಹಮಾನ್ ಸ್ಪರ್ಧೆ ಮಾಡಿದ್ರು. ಆದರೆ ರೆಹಮಾನ್ ಕೊರೋನಾ ಸೋಂಕು ದೃಢಪಟ್ಟ ಹಿನ್ನೆಲೆ ಅವರನ್ನ ಅಭ್ಯರ್ಥಿ ಸ್ಥಾನದಿಂದ ಬದಲಾಯಿಸಲಾಗಿದೆ ಅಂತ ತೃಣಮೂಲ ಕಾಂಗ್ರೆಸ್ ಪಕ್ಷದ ಮೂಲಗಳು ಮಾಹಿತಿ ನೀಡಿದೆ. ಪಂಚರಾಜ್ಯಗಳ ವಿಧಾನಸಭಾ ಚುನಾವಣೆ ಭಾರಿ ಸದ್ದು ಮಾಡ್ತಾ ಇದೆ. ದೀದಿಕೋಟೆಯಲ್ಲಿ ಬಿಜೆಪಿ ಕಮಲ ಅರಳಿಸೋದಕ್ಕೆ ಕಸರತ್ತು ಮಾಡ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಮುಖ್ಯಸ್ಥ ಅಧೀರ್ ರಂಜನ್ ಚೌಧರಿ ಪ್ರಧಾನಿ ಮೋದಿ ವಿರುದ್ಧ ಕೇಂದ್ರ ಚುನಾವಣಾ ಆಯೋಗಕ್ಕೆ ಪತ್ರವೊಂದನ್ನು ಬರೆದಿದ್ದಾರೆ. ಬಂಗಾಳದಲ್ಲಿ ಪ್ರಧಾನಿ ಮೋದಿ ಚುನಾವಣಾ ರ್ಯಾಲಿಯನ್ನು ನಡೆಸೋದಕ್ಕೆ ವಿವಿಐಪಿ ಏರ್ಕ್ರಾಫ್ಟ್ ಬಳಸಿರೋದ್ರ ಬಗ್ಗೆ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ. ಯಾವುದೇ ಅಧಿಕೃತ ಉದ್ದೇಶದಿಂದ ಪ್ರಧಾನಮಂತ್ರಿಗೆ ಭದ್ರತೆ ಮುಖ್ಯ ಕಾಳಜಿ ಅಂತ ಭಾವಿಸಬಹುದು. ಆದರೆ ರಾಜಕೀಯ ರ್ಯಾಲಿಗಳಲ್ಲಿ ಪಾಲ್ಗೊಳ್ಳುವಾಗ ವಿವಿಐಪಿ ಏರ್ಕ್ರಾಫ್ಟ್ ಬಳಸಬಾರದು. ಇದು ಇನ್ನೊಬ್ಬ ರಾಜಕೀಯ ನಾಯಕನಿಗೆ ವೆಚ್ಚ ಮತ್ತು ಕಿರುಕುಳವಾಗುತ್ತೆ ಅಂತ ಚೌಧರಿ ಚುನಾವಣಾ ಆಯೋಗದ ಮುಖ್ಯಸ್ಥರಾದ ಸುನಿಲ್ ಅರೋರಾಗೆ ಪತ್ರವನ್ನು ಬರೆದಿದ್ದಾರೆ. ತಮಿಳುನಾಡನ್ನ ಮುಖ್ಯ ಭೂಮಿಕೆಗೆ ತಂದಿದ್ದು ಪ್ರಧಾನಿ ನರೇಂದ್ರ ಮೋದಿ ಅಂತ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಹೇಳಿದ್ದಾರೆ. ಪ್ರಧಾನಿ ಮೋದಿ ತಮಿಳುನಾಡನ್ನ ಮುಖ್ಯ ವಾಹಿನಿಗೆ ತಂದಿದ್ದಾರೆ. 13ನೇ ಹಣಕಾಸು ಆಯೋಗದಲ್ಲಿ ತಮಿಳುನಾಡಿಗೆ ಕೇವಲ 94,000 ಕೋಟಿ ಮಾತ್ರ ಅನುದಾನ ಸಿಕ್ಕಿತ್ತು. ಆದರೆ ಪಿಎಂ ಮೋದಿ ನೇತೃತ್ವದ 14ನೇ ಹಣಕಾಸು ಆಯೋಗದಲ್ಲಿ ರಾಜ್ಯಕ್ಕೆ 5.42 ಲಕ್ಷ ಕೋಟಿ ರೂಪಾಯಿ ಸಿಕ್ಕಿದೆ ಅಂತ ನಡ್ಡಾ ಹೇಳಿದ್ದಾರೆ. ಅಲ್ಲದೆ ರಾಷ್ಟ್ರದಲ್ಲೇ ಅತಿ ಹೆಚ್ಚು ಸಂಖ್ಯೆ ಅಂದರೆ 11 ವೈದ್ಯಕೀಯ ಕಾಲೇಜುಗಳನ್ನು ತಮಿಳುನಾಡಿಗೆ ಕೊಡಲಾಗಿದೆ. ರೇಷ್ಮೆ ಅಭಿವೃದ್ಧಿಗೆ 1,600 ಕೋಟಿ ಮೀಸಲಿಡಲಾಗಿದೆ. ತಂಜಾವೂರಿನ ವರ್ಣಚಿತ್ರಗಳು, ಮರದ ಕೆತ್ತನೆ, ಕೈಮಗ್ಗ, ಕಲ್ಲು ಕೆತ್ತನೆ ಸೇರಿ ಅನೇಕ ವೃತ್ತಿಗಳಿಗೆ ವೋಕಲ್ ಫಾರ್ ಲೋಕಲ್ ಅಡಿ ಪ್ರೋತ್ಸಾಹಿಸಲಾಗ್ತಿದೆ ಅಂತ ಹೇಳಿದ್ದಾರೆ. ಒಡಿಶಾದ ಬಜೆಟ್ ಮೇಲಿನ ಚರ್ಚೆಯ ಸಂದರ್ಭ 3 ಶಾಸಕರು ವಿಧಾನಸಭಾಧ್ಯಕ್ಷರ ಪೀಠದತ್ತ ಶೂ, ಮೈಕ್ರೋಫೋನ್ ಮತ್ತಿತರ ವಸ್ತುಗಳನ್ನು ಎಸೆದಿದ್ರು. ಬಜೆಟ್ ಚರ್ಚೆ ನಡುವೆ ಕಾಂಗ್ರೆಸ್ನ ಮೈನಿಂಗ್ ಸ್ಕ್ಯಾಮ್ ವಿಚಾರ ಪ್ರಸ್ತಾಪ ಮಾಡಿ 3 ಗದ್ದಲವನ್ನು ಎಬ್ಬಿಸಿ ಸಂವಿಧಾನ ಬಾಹಿರವಾಗಿ ವರ್ತನೆ ಮಾಡಿದ್ರು. ಘಟನೆಗೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕರಾದ ಜಯನಾರಾಯಣನ್ ಮಿಶ್ರಾ, ಬಿಷ್ಣು ಪ್ರಸಾದ್ ಸೇಥಿ, ಮೋಹನ್ ಮಾಜಿಯವರನ್ನ ಬಜೆಟ್ ಅಧಿವೇಶನದಿಂದ ಅಮಾನತು ಮಾಡಲಾಗಿದೆ. ಅಮಾನತಾದ ಶಾಸಕರ ಬೆಂಬಲಿಗರು ವಿಧಾನಸಭಾ ಹೊರಗೆ ಪ್ರತಿಭಟನೆ ಮಾಡಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಸ್ಸಾಂನ ಬಿಜೆಪಿ ಮುಖಂಡ ಹಿಮಂತ್ ಬಿಸ್ವಾ ಶರ್ಮಾ ಚುನಾವಣಾ ಪ್ರಚಾರಕ್ಕೆ ವಿಧಿಸಿದ್ದ ನಿರ್ಬಂಧದ ಅವಧಿ ಕಡಿತಗೊಳಿಸಿರುವುದಕ್ಕೆ ಕಾಂಗ್ರೆಸ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ಇದು ಸಂಸದೀಯ ಪ್ರಜಾಪ್ರಭುತ್ವದ ಕಪ್ಪು ದಿನವಾಗಿದ್ದು ಇತಿಹಾಸ ಎಂದಿಗೂ ಚುನಾವಣಾ ಆಯೋಗ ಕ್ಷಮಿಸೋದಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಹೇಳಿದೆ. ತನ್ನದೇ ಆದೇಶವನ್ನು ಕಾಯ್ದುಕೊಳ್ಳೋಕೆ ಚುನಾವಣಾ ಆಯೋಗಕ್ಕೆ ಸಾಧ್ಯವಾಗಲಿಲ್ಲ ಅನ್ನೋದು ವಿಷಾದಕರ. ಆಯೋಗ ಮೋದಿ ಸರ್ಕಾರದ ಒತ್ತಡಕ್ಕೆ ಸಿಲುಕಿದೆ. ಹಾಗಾಗಿ ಬಿಸ್ವಾ ಶರ್ಮಾ ವೇಳೆ ವಿಧಿಸಿದ್ದಂಥ 48 ಗಂಟೆಗಳ ಪ್ರಚಾರ ನಿರ್ಬಂಧವನ್ನು 24 ಗಂಟೆಗಳಿಗೆ ಕಡಿತಗೊಳಿಸಿದೆ ಅಂತ ಕಾಂಗ್ರೆಸ್ ವಕ್ತಾರ ರಣದೀಪ್ ಸಿಂಗ್ ಸುರ್ಜೇವಾಲಾ ಕಿಡಿಕಾರಿದ್ದಾರೆ. ಇಸ್ರೋ ವಿಜ್ಞಾನಿ ಡಾಕ್ಟರ್ ನಾರಾಯಣನ್ಗೆ ಸಂಬಂಧಪಟ್ಟ ಬೇಹುಗಾರಿಕೆ ಪ್ರಕರಣದ ವರದಿಯನ್ನ ಉನ್ನತ ಮಟ್ಟದ ತನಿಖಾ ಸಮಿತಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದೆ. ಬೇಹುಗಾರಿಕೆ ಪ್ರಕರಣದಲ್ಲಿ ಇಸ್ರೋ ವಿಜ್ಞಾನಿ ಡಾಕ್ಟರ್ ನಾರಾಯಣನ್ರನ್ನ 1994ರಲ್ಲಿ ಬಂಧಿಸಲಾಗಿತ್ತು. ನಂಬಿ ನಾರಾಯಣನ್ ಅವರಿಗೆ ತೀವ್ರ ಕಿರುಕುಳ ನೀಡಿದಂತ ತಪ್ಪಿತಸ್ಥ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಸರ್ವೋಚ್ಚ ನ್ಯಾಯಾಲಯ ಸಮಿತಿಯನ್ನ ನೇಮಕ ಮಾಡಿತ್ತು. 2018 ಸೆಪ್ಟೆಂಬರ್ 14ರಂದು ನಿವೃತ್ತ ನ್ಯಾಯಾಧೀಶ ಡಿಕೆ ಜೈನ್ ನೇತೃತ್ವದ 3 ಸದಸ್ಯರ ಸಮಿತಿ ರಚನೆ ಮಾಡಿದ್ದ ಕೋರ್ಟ್ ನಾರಾಯಣನ್ ಅವರಿಗೆ 50 ಲಕ್ಷ ರೂಪಾಯಿಗಳ ಪರಿಹಾರ ಪಾವತಿ ಮಾಡುವಂತೆ ಕೇರಳ ಸರ್ಕಾರಕ್ಕೆ ಆದೇಶಿಸಿತು. ಸದ್ಯ ಇದೇ ಪ್ರಕರಣದಲ್ಲಿ ತನಿಖಾ ಸಮಿತಿ ವರದಿಯನ್ನ ಸಲ್ಲಿಸಿದೆ. ಒಡಿಶಾದ ಪುರಿ ಜಗನ್ನಾಥ ದೇವಾಲಯದ ಮುಂದೆ ಹಾಕಿದ್ದ ಕಬ್ಬಿಣದ ಬ್ಯಾರಿಕೇಡ್ನ ಗ್ರಿಲ್ನಲ್ಲಿ 4 ವರ್ಷದ ಬಾಲಕಿಯ ತಲೆ ಆಕಸ್ಮಿಕವಾಗಿ ಸಿಲುಕೊಂಡಿತ್ತು. ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದ ಪುಟ್ಟ ಬಾಲಕಿಯನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ. ಗ್ರಿಲ್ ಅನ್ನ ಅಗ್ನಿಶಾಮಕ ಸಿಬ್ಬಂದಿ ಗ್ಯಾಸ್ ಕಟ್ಟರ್ನಿಂದ ತುಂಡರಿಸಿ ಬಾಲಕಿಯನ್ನ ರಕ್ಷಿಸಿದ್ದಾರೆ. ಘಟನೆಯಿಂದ ದೇವಾಲಯದ ಆವರಣದಲ್ಲಿ ಕೆಲಕಾಲ ಗೊಂದಲದ ವಾತಾವರಣ ಸೃಷ್ಟಿಯಾಗಿತ್ತು. ಸ್ಥಳದಲ್ಲಿ 100 ಜನ ಜಮಾಯಿಸಿದ್ರು. 4 ವರ್ಷದ ಪುಟ್ಟ ಬಾಲಕಿ ಸದ್ಯ ಸಾವಿನ ದವಡೆಯಿಂದ ಪಾರಾಗಿದ್ದಾಳೆ. ಮುಂಬೈನ ಸಾರಿಗೆ ಬಸ್ಗಳನ್ನು ನಿರ್ವಹಿಸ್ತಾ ಇರುವ ಬೃಹನ್ ಮುಂಬೈ ಎಲೆಕ್ಟ್ರಿಕ್ ಸಪ್ಲೈ ಅಂಡ್ ಟ್ರಾನ್ಸ್ಪೋರ್ಟ್ನ ಸಿಬ್ಬಂದಿಗೆ ಕಳೆದ ಕೆಲವು ತಿಂಗಳಿನಿಂದ ನಾಣ್ಯಗಳಲ್ಲಿ ವೇತನ ಕೊಡಲಾಗ್ತಿದೆ. ಇದಕ್ಕೆ ಕಾರಣ ಬ್ಯಾಂಕ್ಗೆ ನಾಣ್ಯ ಜಮೆ ಮಾಡುವಲ್ಲಿ ಎದುರಾಗಿರುವ ಸಮಸ್ಯೆ.
ಬೆಸ್ಟ್ಗೆ ಸೇರಿದ ಸುಮಾರು 4,000 ಬಸ್ಗಳು ಮುಂಬೈ ಮಹಾನಗರದಲ್ಲಿ ಪ್ರತಿದಿನ ಓಡಾಡುತ್ತೆ. ಬಸ್ ಪ್ರಯಾಣಿಕರಿಂದ ದಿನ ಬೃಹತ್ ಪ್ರಮಾಣದಲ್ಲಿ ಟಿಕೆಟ್ ಹಣ ನಾಣ್ಯದ ರೂಪದಲ್ಲಿ ಸಂಗ್ರಹ ಆಗುತ್ತೆ. ನಗರದ ಪ್ರಮುಖ ಖಾಸಗಿ ಬ್ಯಾಂಕ್ ಈ ನಾಣ್ಯಗಳನ್ನು ಸುಮಾರು 150 ಸಂಗ್ರಹ ಕೇಂದ್ರದಿಂದ ಸಂಗ್ರಹಿಸ್ತಾ ಇತ್ತು. ಇತ್ತೀಚೆಗೆ ಬ್ಯಾಂಕ್ನೊಂದಿಗಿನ ಒಪ್ಪಂದದ ಅವಧಿ ಮುಕ್ತಾಯ ಆಗಿದೆ. ಈಗ ದಿನ ಸಂಗ್ರಹ ಆಗ್ತಾ ಇರುವಂತಹ ನಾಣ್ಯಗಳನ್ನು ಜಮೆ ಮಾಡಿಕೊಳ್ಳೋಕೆ ಖಾಸಗಿ ಬ್ಯಾಂಕ್ ಒಪ್ತಾ ಇಲ್ಲ. ಹೀಗಾಗಿ ನಾಣ್ಯಗಳನ್ನೇ ಸಿಬ್ಬಂದಿಗೆ ವೇತನ ಕೊಡಲಾಗ್ತಾ ಇದೆ. ಸುಮಾರು 10,000 ರೂಪಾಯಿಗಳನ್ನ ನಾಣ್ಯಗಳ 2, 5 ಮತ್ತು 10 ರೂಪಾಯಿ ನಾಣ್ಯಗಳ ಮೂಲಕ ಕೊಡಲಾಗ್ತಿದೆ ಅಂತಾರೆ ಅಲ್ಲಿನ ಸಿಬ್ಬಂದಿ. ಸೌತ್ ಇಂಡಿಯಾದ ಸ್ಟಾರ್ ಸಿಂಗರ್ ಸಿದ್ ಶ್ರೀರಾಮ್ ಇದೀಗ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಟಾಮ್ ಅಂಡ್ ಜೆರಿ ಅನ್ನುವ ಕನ್ನಡದ ಸಿನಿಮಾದ ಹಾಡಿಗೆ ಧ್ವನಿಯಾಗಿದ್ದಾರೆ. ಹಾಯಾಗಿದೆ ಎದೆಯೊಳಗೆ ಜಲ್ ಎಂದಿದೆ ಈ ಗಳಿಗೆ ಅನ್ನುವ ಕನ್ನಡದ ಸುಂದರ ಸಾಂಗ್ ಅನ್ನ ಸಿದ್ ಶ್ರೀರಾಮ್ ಹಾಡಿದ್ದಾರೆ. ಸಾಧು ಕೋಕಿಲ ಅವರ ಸೋದರ ಲಯಾ ಕೋಕಿಲ ಪುತ್ರ ಮ್ಯಾಥ್ಯೂಸ್ ಮನು ಟ್ಯೂನ್ ನಲ್ಲಿ ಈ ಸಾಂಗ್ ಮೂಡಿ ಬಂದಿದ್ದು ಯೂಟ್ಯೂಬ್ನಲ್ಲಿ ಸಖತ್ ಸದ್ದು ಮಾಡ್ತಾ ಇದೆ. ಸಿನಿಮಾದಲ್ಲಿ ಚೈತ್ರಾ ರಾವ್, ನಿಶ್ಚಿತ್ ಕರೋಡಿ, ತಾರಾ ಅನುರಾಧ ಸೇರಿದಂತೆ ಹಲವರು ನಟಿಸಿದ್ದಾರೆ. ರಾಜು ಸಾಗರ್ ನಿರ್ಮಾಣ ಮಾಡಿರುವ ಟಾಮ್ ಅಂಡ್ ಜೆರಿ ಸಿನಿಮಾಗೆ ರಾಘವ್ ವಿನಯ್ ಶಿವಗಂಗೆ ಆಕ್ಷನ್ ಕಟ್ ಹೇಳಿದ್ದಾರೆ. ಸದ್ಯ ಹಾಡಿನ ಮೂಲಕ ಸೌಂಡ್ ಮಾಡ್ತಾ ಇರೋ ಟಾಮ್ ಅಂಡ್ ಜೆರಿ ಆಟ ಶೀಘ್ರದಲ್ಲೇ ಥಿಯೇಟರ್ನಲ್ಲೂ ಆರಂಭವಾಗುತ್ತೆ.